ಹಾಯ್ ಎವ್ರಿವನ್, ಹ್ಯಾಪಿ ಸಂಡೇ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಡೇ ಲೇಸಿ ಡೇ. ಲೇಟಾಗಿ ಎದ್ದು ಬಂದೆ. ಅಷ್ಟರೊಳಗೆ ನನ್ನ ಪುಟಾಣಿ ಚೋಟ ಮರಿ ಟೀ ಕೇಳ್ತಾ ಕೂತಿದ್ಲು. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಒಂದು ಬರ್ತ್ಡೇ ಪಾರ್ಟಿ ಇತ್ತು, ಸೊ ರೆಡಿ ಆಗ್ತಿದ್ವಿ. ನಾನು ನನ್ನ ತಂಗಿ ಈ ಥರ ಡ್ರೆಸ್ ಆದ್ವಿ. ಅದಕ್ಕೂ ಮುಂಚೆ ವೀಡಿಯೋ ಮಾಡಿಕೊಂಡು ಕಾರತ್ತು ಹೊರಟ್ವಿ. ಮಂಡ್ಯದಲ್ಲಿ ಬರ್ತ್ಡೇ ಪಾರ್ಟಿ ಇದ್ದಿದ್ದು. ನಮ್ಮ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅಪ್ಪ, ಅಮ್ಮ, ನಾನು, ನನ್ನ ತಂಗಿ, ನನ್ನ ಮಕ್ಕಳು ಹೊರಟ್ವಿ. ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದಿದ್ದು. ಖುಷಿ ಆಯಿತು. ಹಸ್ಬೆಂಡ್ ಇವತ್ತು ನಾನ್ ವೆಜ್ ತಿಂತಿರಲಿಲ್ಲ, ಮತ್ತು ಅಜ್ಜಿ ಜೊತೆಗಿರ್ಬೇಕಂತ ಅವ್ರನ್ನ ಮನೇಲೇ ಬಿಟ್ಟು ಬಂದ್ವಿ. ಸೊ ನಾವು ಹೊರಟಿದ್ದು ಮಂಡ್ಯ ಮಂಜುನಾಥ ಕನ್ವೆನ್ಷನ್ ಹಾಲ್ಗೆ. ಸೊ ಬಂದ್ವಿ ಪಾರ್ಟಿ ಇರೋ ಕಡೆಗೆ. ಸೊ ಬರ್ತ್ಡೇ ಇನ್ನೂ ಶುರುವಾಗಿರಲಿಲ್ಲ. ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ವಿ. ನೆಕ್ಸ್ಟ್ ಊಟಕ್ಕೆ ಅಂತ ಹೋದ್ವಿ. ಬಾಡೂಟ ಮೊದಲೇ ಹೇಳ್ಬೇಕಾ ಮಂಡ್ಯ ಜನರಿಗೆ. ಸೊ ಊಟ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಕ್ಲಾಸ್ ಊಟ ಅಂತಲೇ ಹೇಳ್ಬೋದು. ಊಟ ಮುಗಿಸಿ ಬೇಗ ಮನೆ ಕಡೆ ಬಂದ್ವಿ. ಬಿಸಿಲಲ್ವ ಪಾಪು ಎತ್ಕೊಂಡು ತುಂಬ ಹೊತ್ತು ಹೊರಗಡೆ ಇರೋಕ್ಕಾಗಲ್ಲ ಅಂತ ಹೇಳಿ ಮನೆಗೆ ಬಂದೆ. ಅವ್ರು ಕೊಟ್ಟಿದ್ದು ರಿಟರ್ನ್ ಗಿಫ್ಟ್ ಅಂತೂ ತುಂಬಾ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ನಾನು ಏನಿರ್ಬೋದು ಅಂತ ನೋಡ್ತಿದ್ರೆ ಪುಟಾಣಿ ಹಸುಗಳು. ಸೀರಿಯಸ್ಲಿ ಯೂನಿಕ್ ಥಿಂಕಿಂಗ್ ಅಂತಲೇ ಹೇಳ್ಬೋದು. ಅಮ್ಮನಿಗೊಂದು ನನಗೊಂದು ರಿಟರ್ನ್ ಗಿಫ್ಟ್ ಕೊಟ್ಟಿದ್ರು. ನೋಡಿಬಿಟ್ಟು ಅಂತೂ ತುಂಬಾ ಖುಷಿ ಆಯಿತು. ಮನೆಗೆ ಹೊಸ ಹಸುನೇ ಬಂದಷ್ಟು ಖುಷಿ ಆಯಿತು. ನೋಡಿದ್ರಲ್ಲ ಎಷ್ಟು ಕ್ಯೂಟಾಗಿದೆ ಅಂತ. ಸೊ ಈ ಮೇಡಮು ಬರ್ತ್ಡೇಗೆ ಹಾಕೊಂಡು ಹೋಗಿ ಡ್ರೆಸ್ನ ಬಿಚ್ಚೋಕೆ ರೆಡಿ ಇಲ್ದೇನೆ ಅದೇ ಡ್ರೆಸ್ಸಲ್ಲಿ ಮನೆ ತುಂಬ ಪುಟ್ಟ ಹೆಜ್ಜೆ ಇಟ್ಕೊಂಡು ಆಡ್ತಾಯಿದ್ರು. ನೋಡಿದ್ರಲ್ಲ. ಸ್ವೀಟು ಇಲ್ಲಿ ಬಾಯ್ಲಿ. ಇವಳು ಫಂಕ್ಷನಲ್ಲೇನೂ ತಿಂದಿರಲಿಲ್ಲ, ಅದಕ್ಕೆ ಅಮ್ಮನೇ ಊಟ ಮಾಡಿಸ್ತಾಯಿದ್ರು. ನನಗೆ ಬಿಸಿಲಲ್ಲಿಂದ ಬಂದು ತುಂಬಾ ತಲೆನೋಯ್ತಿತ್ತು. ನೆಕ್ಸ್ಟ್ ಸ್ವಲ್ಪ ಪಾರ್ಲರಲ್ಲಿ ಕೆಲಸ ಇತ್ತು ಅಂತಂದ್ಬಿಟ್ಟು ನಾನು ಹೋಗಿದ್ದು ಪಾರ್ಲರ್ ಕಡೆಗೆ ಹೋದೆ. ಹೋಗಿ ಅಲ್ಲಿ ನಮ್ಮ ಅಕ್ಕನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ದೆ. ಅವರು ನನ್ನ ಪುಟಾಣಿ ಕಂದಂಗೆ ಒಂದು ಪುಟ್ಟ ಡ್ರೆಸ್ ಹೊಲಿದಿದ್ರು. ಅದನ್ನು ರೆಡಿ ಮಾಡಿ ಕೊಟ್ಟರು. ಥ್ಯಾಂಕ್ಸ್ ಅಕ್ಕ ನಿಮ್ಮ ಪ್ರೀತಿಗೆ. ಈ ಫ್ರಾಕ್ ನೋಡಿ ತುಂಬಾ ಖುಷಿ ಆಯಿತು. ಕ್ಯೂಟಾಗಿದೆ ಅಲ್ವಾ. ಸೊ ಇದನ್ನು ಇಸ್ಕೊಂಡು ನಾನು ಮತ್ತೆ ಮನೆ ಕಡೆ ಬಂದೆ. ಬ್ಯಾಗ್ ಇಟ್ಕೊಂಡು ಆಡಿಸ್ಕೊಂಡು. ಸೈಡಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರು, ಲುಕ್ ಕೊಡ್ತಾಯಿದ್ರು ನಮಗೇ. ನೆಕ್ಸ್ಟ್ ಮನೆಗೆ ಬಂದೆ. ಎಲ್ಲ ಮ್ಯಾಚ್ ನೋಡೋ ಮೂಡಲ್ಲಿದ್ದರು. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಇದೆಯಲ್ಲ ನಮ್ಮ ಹಳೆ ಮನೆ. 2 ಡೇಸಿಂದ ಬಂದಿರಲಿಲ್ಲ. ಸೊ ಪಾರಿವಾಳಗಳು ನೋಡ್ತಾನೋ ಬಂದ ತಕ್ಷಣ ಹಾರೋದ್ವು. ಇಲ್ಲಿ ನನ್ನ ಮಗ ಅಲ್ಲಿರೋ ಫ್ರೆಂಡ್ ಜೊತೆಗೆ ಆಟ ಆಡ್ತಾಯಿದ್ದ. ಅವಳ ಹೆಸರು ಸಿರಿ ಅಂತ ಹೇಳಿ. ಈ ಪುಟ್ಟಿ ಆಲ್ರೆಡಿ ಕೊಟ್ಟಿದ್ದು ಫ್ರಾಕ್ನ ಧರಿಸ್ಕೊಂಡು ಬಿಟ್ಟಿದ್ಲು. ಜೊತೆಗೆ ಸೌತೆಕಾಯಿ ತಿಂತಾಯಿದ್ಲು. ಅವಳಿಗೆ ಸೌತೆಕಾಯಿ ಅಂದರೆ ತುಂಬಾ ಫೇವ್ರೆಟ್. ಹೆಂಗು ಸಮ್ಮರ್ ಅಲ್ವಾ, ಅದಕ್ಕೆ ಕೊಟ್ವಿ. ಇವಳು ತಿನ್ಕೊಂಡು ಏನೇನೋ ಚೇಷ್ಟೆ ಮಾಡ್ತಾಯಿದ್ಲು. ನೆಕ್ಸ್ಟ್ ಇವಳು ನಮ್ಮ ಅಮ್ಮನ ಹತ್ರ ಕೈ ಕೆರ್ಕೊಡಿ ಅಂತ ಅಂದ್ಬಿಟ್ಟು ಹೋದ್ಲು. ಹಿಂದೆ ಹಾಕಿದ ಬಟನ್ ಬಿಚ್ಚೋಗಿದೆ, ದಯವಿಟ್ಟು ತಪ್ಪು ತಿಳಿಬೇಡಿ. ನೆಕ್ಸ್ಟ್ ಅಲ್ಲಿಂದ ಕೊಟ್ಟಿಗೆ ಹತ್ರ ಬಂದೆ. ನನ್ನ ತಮ್ಮ ದನಗಳಿಗೆ ತಿಂಡಿ ಕೊಡ್ತಾಯಿದ್ದ. ದನಗಳೆಲ್ಲ ಒಳಗಿದ್ವು. ಈ ಕಡೆ ನಮ್ಮ ಸರು ಆಟ ಆಡ್ತಾಯಿದ್ರು. ಫ್ರೀ ಆಟೋ ಯಾರು ಬರ್ತೀರಾ ಬನ್ನಿ, ಫ್ರೀ ಆಟೋ ಯಾರು ಬರ್ತೀರಾ ಬನ್ನಿ ಅಂತ ಕೂಗ್ತಾನೆ ಇದ್ರು. ಇವನ್ಗಳು ನೋಡೋಕ್ಕಾಗದೆ ನಮ್ಮಮ್ಮನೂ ನನ್ನ ಮಗಳು ಹೋಗಿ ಆಟೋ ಹೊತ್ತೆ ಕೂತರು. ಸೊ ನಾವು ಇವ್ರು ಆಡ್ತಿರೋದು ನೋಡಿ ನಮ್ಮ ಚಿಕ್ಕ ವಯಸ್ಸಿನ ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನಪಾಯ್ತು. ಅವನಿಗೇನೋ ಒಂಥರ ಖುಷಿ. ನಮ್ಮಮ್ಮ ಪ್ಯಾಸೆಂಜರು, ನನ್ನ ಮಗ ಡ್ರೈವರು. ಇದನ್ನು ಮುಗಿಸಿ ನಾವು ಹೋಗಿದ್ದು ರಿಟರ್ನ್ ನಮ್ಮ ಮನೆಗೆ. ಅಲ್ಲಿಂದ ಬಂದೆ. ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ಮುಖ ತೊಳೆದಿದ್ದಾಳೋ ಇಲ್ವೋ ಗೊತ್ತಿಲ್ಲ. ಗಂಟೆ ಒಂದು ಇಟ್ಕೊಂಡು ಪೂಜೆ ಮಾಡ್ತಿದ್ದಾಳೆ. ತುಂಬಾ ಕ್ಯೂಟ್ ಅನಿಸ್ತು ಅವಳನ್ನ ನೋಡಿ. ಮಾತ್ಗೂ ಸ್ವಲ್ಪ ಅಮ್ಮ ಅಂತಿರ್ತಾಳೆ. ಏನು ಅಮ್ಮ ಅಂತ ಕೂಗೋದು, ಎಲ್ಲಾದರೂ ಹೋಗೋದು. ನಾನು ಅವಳಿಂದ ಹೋಗ್ತಾ ಇರೋದು. ಇದೇ ಇವಳು. ನೆಕ್ಸ್ಟ್ ಇವತ್ತೇನೋ ಒಂದು 5 ಮಿನಿಟ್ಸ್ ನನ್ನ ಮಗಳು ಪೇಷನ್ಸಿಂದ ಕೂತು ಆಟ ಬೇರೆ ಆಡ್ತಿದ್ದಾಳಪ್ಪ ಅಪರೂಪಕ್ಕೆ ನೋಡಿ. ಅದು ಬಕೆಟ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ನೆಕ್ಸ್ಟ್ ಇವರು ಚೆಕಿಂಗ್ ಇನ್ಸ್ಪೆಕ್ಟ್ರು ಕಿಚನಿಗೆ ಬಂದರು ಎಲ್ಲನೂ ಚೆಕ್ ಮಾಡೋಕ್ಕೆ. ಇವರು ಆಲ್ರೌಂಡರ್ ಅಂತಲೇ ಹೇಳ್ಬೋದಪ್ಪ ಇವ್ರ ಬಗ್ಗೆ. ಇಲ್ಲಂತೂ ನಮ್ಮ ಅಮ್ಮನಿಗೆ ಜೋಲಿ ಬಿಚ್ಚಿ ನಾನು ಮಲಗ್ತೀನಿ ಅಂತ ಹೇಳಿ ಕೇಳೋದು ನೋಡೋಕ್ಕೊಂಥರ ಖುಷಿ. ಸೊ ಚೆನ್ನಾಗಿತ್ತಂತ ಇದನ್ನು ಒಂದು ವೀಡಿಯೋ ಮಾಡಿದೆ. ಮತ್ತೆ ಪೂಜೆ ಕರಿ ಶುರುವಾಯಿತು. ಗಂಟೆ ಅಂತೂ ಮುರಿದೋಯ್ತು. ಇವಳು ಪೂಜೆ ಮಾತ್ರ ನಿಲ್ಲಿಲ್ಲ.
ಆಡದೇ ಇರೋ ಆಟ ಇಲ್ಲ, ಮಾಡದೇ ಇರೋ ಚೇಷ್ಟೆ ಇಲ್ಲ, ಇದು ಒಂದು ಆಟ ಅದರಲ್ಲಿ. ಸೊ ನೆಕ್ಸ್ಟು ನಮ್ಮ RCB ಮ್ಯಾಚ್ ಇತ್ತು ಇವತ್ತು. ಹಾಗೆ ನೋಡ್ತಾ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಜೊತೆಗೆ ಈ ಪುಟಾಣಿ ಮುದ್ದುನ ಚೇಷ್ಟೆಗಳು ಕೂಡ. ಇದೇನಕ್ಕೆ ಈ ಥರ ಮಾಡ್ತಿದ್ದಾಳೆ ಅಂದರೆ, ನಮ್ಮಪ್ಪ ನನ್ನನ್ನು ಇಟ್ಕೊಂಡಾಗ ಅಥವಾ ನಾನು ನಮ್ಮಪ್ಪನ ಹಗ್ ಮಾಡಿದಾಗ ಅವಳು ಈ ಥರ ರಿಯಾಕ್ಷನ್ ಕೊಡ್ತಾಳೆ. ಸೊ ಫುಲ್ ಕವರ್ ಮಾಡೋಕ್ಕಾಗಿಲ್ಲ. ಸೊ ನಮ್ಮಿಬ್ಬರು ನೋಡ್ಬಿಟ್ಟು ಹಿಂದೆ ಹೋಗ್ತಿದ್ದಾಳೆ. ಇವಳ್ದೆಲ್ಲ ಡಿಫ್ರೆಂಟ್ ಸ್ಟೈಲ್ಗಳು. ನೆಕ್ಸ್ಟ್ ನನ್ನ ಮಗ ಬಲೂನ್ಸ್ನ ಗಾಡಿಗೆ ಕಟ್ಸ್ಕೊತಿದ್ದ. ಇವಳು ಅದನ್ನು ಕಿತ್ಕೊಳ್ಳೋ ಪ್ರಯತ್ನದಲ್ಲಿದ್ಲು. ಅವಳೇನಾದರೂ ಆಡೋಕ್ಕೆ ಹೋದಾಗ ಇವನು ಮಧ್ಯೆ ಹೋಗ್ತಾನೆ, ಇವನು ಆಡೋಕ್ಕೆ ಹೋದಾಗ ಅವಳು ಮಧ್ಯೆ ಬರ್ತಾಳೆ. ದಿನ ಫುಲ್ಲು ಇದೇ ಆಗಿರುತ್ತೆ. ಇವಳು ನಮ್ಮಪ್ಪನ್ನ ಎತ್ಕೊಳ್ಳಿ ಅಂತ ತುಂಬಾ ಮುಖ ಹೊಡ್ಕೊಂಡು ಬಂದು ಏನು ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಅಪ್ಪನ ಜೇಬಿಗಂತೂ ಫಸ್ಟ್ ಕೈ ಹಾಕ್ತಾಳೆ ಇವಳು. ನೆಕ್ಸ್ಟ್ ನಮ್ಮಮ್ಮ ಪಾಪ ಮಲಗ್ಸೋಕ್ಕೆ ಅಂತ ಟ್ರೈ ಮಾಡಿದ್ರು, ಮಲ್ಕೊಂಡ್ಲು ಅಂತೀರಾ, ಅದೇ ವೇಳೆ ಮಲಗಿಲ್ಲ. ನೆಕ್ಸ್ಟು ಅಪ್ಪನ ತೊಡೆ ಮೇಲೆ ಮಲ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೆ. ನನ್ನ ಮಗ ನಾಳೆ ನಮ್ಮಮ್ಮನ ಬರ್ತಡೇ ಇರೋದ್ರಿಂದ ಡ್ರಾಯಿಂಗ್ ಮಾಡ್ಕೊಡಮ್ಮ ಅಂತ ಕೇಳಿ. ಅವ್ನ ಕಾನ್ಸೆಪ್ಟ್ ಏನು ಗೊತ್ತಾ, ನಮ್ಮಮ್ಮ ಅವ್ನ ಕೈ ಇಟ್ಕೊಂಡು ಹೋಗ್ತಿರೋ ಡ್ರಾಯಿಂಗ್ ಮಾಡ್ಕೊಡು ಅಂತ ಹೇಳ್ದೆ. ನಾನೇನು ಪ್ರೊಫೆಷನಲ್ ಡ್ರಾಯಿಂಗ್ ಮಾಡೋಳಲ್ಲ, ಏನೋ ತೋಚಿದಂಗೆ ಅವನಿಗೆ ಡಿಸಪಾಯಿಂಟ್ ಮಾಡಬಾರ್ದಂತ ಅವ್ನ ಲೆವೆಲ್ಗೆ ಅವ್ನು ಡ್ರಾಯಿಂಗ್ ಮಾಡಿಕೊಟ್ಟೆ. ಅವನು ಅದಕ್ಕೆ ಕಲರ್ ಗಿಲರ್ ಮಾಡ್ಕೊತಾನೆ, ಆಮೇಲೆ ಅದಕ್ಕೇನಾದರೂ ಬರೀತಾನೆ ಸ್ಪೆಲ್ಲಿಂಗ್ ಕೇಳಿಕೊಂಡು. ಸೊ ಏನೋ ಒಂದು ಮಟ್ಟಿಗೆ ಮಾಡಿಕೊಟ್ಟೆ. ಡ್ರಾಯಿಂಗ್ ಏನೋ ನಾನು ಮಾಡಿಕೊಟ್ಟೆ. ಅದಕ್ಕೆ ಅವನು ನೇಮ್ ಬರೀತಿದ್ದಾನೆ. ನಮ್ಮಮ್ಮನ ಹೆಸರು ಬರೆದ್ಬಿಟ್ಟು ನೆಕ್ಸ್ಟ್ ಅವ್ನು ಕೇಳ್ತಾನೆ, ಅಮ್ಮ ನನ್ನ ಡ್ರಾಯಿಂಗ್ನ ಬಿಡಿಸ್ಕೊಡು ಅಂತ. ಏನೋ ಒಂದು ಲೆವೆಲಿಗೆ ಅವನದು ಒಂದು ಡ್ರಾಯಿಂಗ್ ಬಿಟ್ಕೊಡ್ತೀನಿ. ಫೈನಲಾಗಿ ಹೇಗೆ ಕಾಣಿಸುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ, ಆಯಿತಾ. ಸೊ ನನ್ನ ಮಗನ ಹ್ಯಾಂಡ್ ರೈಟಿಂಗ್ ನೋಡಿ, ರಜಾ ಇದ್ರೆ ಎಷ್ಟು ಚೆನ್ನಾಗಿದೆ. ನನ್ನ ಮಗನ ಪ್ರೆಸೆಂಟೇಷನ್ನ ಫೈನಲ್ಲು ಈ ರೀತಿ ಇದೆ ನೋಡಿ. ಸೊ ಇದಾಗಿತ್ತು ಸಂಡೇ ವ್ಲಾಗ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ. ಬಾಯ್ ಬಾಯ್.